ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದು ಒಂದು ಭಾರತ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಧರ್ಮಕ್ಷೇತ್ರ. ಇದು ಈಗೆಲ್ಲೋ ಒಂದು 5 ವರ್ಷ 10 ವರ್ಷ 20 ವರ್ಷದಿಂದ ಇದ್ದಂಥದ್ದಲ್ಲ. ಒಂದು ಈಗ ಅನೇಕ ರೀತಿಯ ಭಾರತೀಯ ಒಂದು ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದ್ರ ಜೊತೆಗೆ ಸಾಮಾಜಿಕ ಸೇವೆಗಳನ್ನು ಮಾಡೋದನ್ನು ನಾವು ಪರಿಗಣಿಸಬೇಕಾಗತ್ತೆ. ಯಾಕಂದರೆ ಹಲವಾರು ಇವತ್ತು ನಮ್ಮ ಭಾರತ ಜಾತ್ಯತೀತವಾದಂಥ ಭಾರತ ದೇಶ. ಇಲ್ಲಿ ಎಲ್ಲ ಜನಾಂಗದ ಜನರು ಅದೇವಿ, ಎಲ್ಲರೂ ಸಾಮರಸ್ಯದಿಂದ ಅದೇವೆ. ನಾವು ಅಂದರೆ ಒಂದೇ ಕುಟುಂಬದವರಂಗ ನಾವು ಅದೇವಿ. ಆದರೆ ಎಲ್ಲಿದೋ ಒಂದು ಏನಾದರೂ ಒಂದು ಅಹಿತಕರ ಘಟನೆಗಳನ್ನು ಹಿಂದಿಂದು ಇದ್ದಂಥದ್ದನ್ನು ಈಗ ತೆಗೆದುಕೊಂಡು ಈ ಜನರಲ್ಲಿ ಅವರ ಭಾವನೆಗಳನ್ನು ಕೆರಳಿಸುವಂತಹ ಕಾರ್ಯಗಳಾಗಲಿ, ಈ ಒಟ್ಟು ಇರುವಂಥ ಭಾರತ ದೇಶದ ಜನರನ್ನು ವಿಭಾಗ ಮಾಡುವಂಥ ಒಂದು ಸಾಹಸವನ್ನಾಗಲಿ ಇಂತಹದನ್ನು ಹಿಂದೂ ಕೆಲವೊಂದಿಷ್ಟು ನಡ್ಕೊಂಡು ಬಂದಾವು. ಆದರೆ ಅವು ಯಾವ ಶಾಶ್ವತ ಆದಂಥ ಫಲ ಕೊಟ್ಟಿಲ್ಲ. ಈಗ ಇದಾದರೂ ಧರ್ಮಸ್ಥಳದ ಒಂದು ಏನು ವಿವಾದ ಒಂದು ವಿಚಾರಗಳು ನಡೆದಾವಲ್ಲ, ಇದು ತಾತ್ಕಾಲಿಕ. ಯಾಕಂತಂದರೆ ಇಲ್ಲಿ ನಾವು ಪ್ರತಿಯೊಂದರ ವಿಚಾರ ಮಾಡಬೇಕಾದ್ರೆ ಅಷ್ಟು ವರ್ಷಗಟ್ಟಲೆಕ್ಕೆ ಆದಂಥ ಘಟನೆಗಳನ್ನು ಇಲ್ಲಿ ಮಠ ಎಲ್ಲ ಸರ್ಕಾರಗಳು ಯಾಕೆ ಸುಮ್ಮನಿದ್ವು, ಅದರ ಬಗ್ಗೆ ಯಾಕೆ ತನಿಖೆಗಳು ಅವಾಗಲಿಂದ ಶುರು ಆಗಲಿಲ್ಲ, ಇದೊಂದು ಅನುಮಾನ. ಇನ್ನು ಈಗ ಆ ಕ್ಷೇತ್ರಕ್ಕೆ ಅವರು ಪದೇ ಪದೇ ಆಗಿ ವಿಚಾರ ಮಾಡೋದ್ರಿಂದ ತಪ್ಪಿದಸ್ಥರು ಯಾರೇ ಇರಲಿ ಅವ್ರು ಶಿಕ್ಷೆ ಆಗಲೇಬೇಕು, ಆಗೋದ. ಆ ವ್ಯಕ್ತಿ ಹೆಸರು ತೊಗೊಂಡು ನೀವು ಅವನ್ನ ಕಂಪ್ಲೇಂಟ್ ಮಾಡಿರಿ, ಹೋರಾಟ ಮಾಡಿರಿ. ಕ್ಷೇತ್ರದ ಹೆಸರನ್ನು ತೊಗೊಂಡು ಮಾಡೋದ್ರಿಂದ ಇದು ಉಳಿದ ಭಾವನೆಗಳಿಗೆ ಧಕ್ಕೆ ಉಂಟಾಕ್ಕವು. ಆದ್ದರಿಂದ ಮತ್ತು ಸತ್ಯ ಶೋಧನಾ ಕಾರ್ಯಾಚರಣೆ ಇದು 100ಕ್ಕೆ 100ರಷ್ಟು ಸತ್ಯವಾಗಿ ನಡಿಬೇಕು. ಇದರಲ್ಲಿ ಯಾಕೋ ಜನಸಾಮಾನ್ಯರಿಗೆ ಏನು ಆಗತ್ತಂದ್ರೆ ಇದು ಡಂಬಾಚಾರದ ನಾಟಕ ಅನ್ನುವಂಥ ಪರಿಸ್ಥಿತಿ ಒಳಗೆ ಬರಕತ್ತತಿ. ಅಂದ್ರೆ ಒಬ್ಬ ಬಂದು ದುರ್ಮುರ್ಗ ಡಮ್ ಡೋಲ್ ಬಾರಿಸಿದ ಕೂಡ್ಲಿಕ್ಕೆ ಆ ಕಡೆ ಮಂದಿ ನೋಡೋದು, ಈ ಕಡೆ ಬಂದು ಬಾರಿಸಿದ ಕೂಡ್ಲಿಕ್ಕೆ ಈ ಕಡೆ ನೋಡೋದು, ಇದ್ರಾಗ ತಮ್ಮ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದು. ಅದು ಹೀಗೆಲ್ಲ ಆಗಬಾರ್ದು. ಜನಸಾಮಾನ್ಯರ ಭಾವನೆಗಳನ್ನು ಸ್ಪಂದಿಸುತ್ತಾ ಜನರಿಗಾಗಿ ನಾವು ಸೇವೆಯನ್ನು ಸಲ್ಲಿಸುವಂಥವ್ರು ಯಾವುದೇ ಪಕ್ಷ ಇರಲಿ, ಯಾರೂ ಇರಲಿ, ಅವ್ರ ಭಾವನೆಗಳನ್ನು ಧಕ್ಕೆ ಉಂಟು ಮಾಡಬಾರ್ದು. ಮತ್ತು ಯಾರು ಮಾಡ್ತೀರಿ ಅವರಿಗೆ ಮುಂದಿನ ಪರಿಣಾಮ ಅವರ ಅಧೋಗತಿ ಹೊಕ್ಕಿರಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.